ಕೃಷ್ಣೇ ಬೈರೇಗೌಡರ ಕೃತುಶಕ್ತಿ, ಕಾರ್ಯವೈಖರಿ ಮತ್ತು ಅವರು ತನ್ನ ಇಲಾಖೆಯಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳ ಮೂಲಕವೇ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತಾ ಇದೆ. ಹಾಗಾಗಿ ಪಾದಾಚಾರಿಗಳ ಮಾರ್ಗವನ್ನ ತೆರವುಗೊಳಿಸುವ ಮೂಲಕ ನಿಮ್ಮ ಒಂದು ಕಾರ್ಯವೈಖರಿಯನ್ನ, ಪ್ರಾಮಾಣಿಕತೆಯನ್ನ, ಬೆಂಗಳೂರು ನಗರದ ಬಗ್ಗೆ ಇರುವ ನಿಮ್ಮ ಕಟ್ಟುನಿಟ್ಟಿನ ಒಂದು ಆಡಳಿತವನ್ನ, ಪ್ರೀತಿಯನ್ನ ನಾವು ಎಲ್ಲರೂ ನೋಡಿದ್ದೇವೆ. ನಿಮ್ಮ ಹಿಂದೆ ಇಡೀ ಜನಬಲ ನಿಂತಿದೆ. ಭವಿಷ್ಯದಲ್ಲಿ ನೀವು ನಿಶ್ಚಿತವಾಗಿಯೂ ಮುಖ್ಯಮಂತ್ರಿಯ ಕ್ಯಾಂಡಿಡೇಟ್, ಮುಖ್ಯಮಂತ್ರಿ ಆಗುವ ಎಲ್ಲ ಲಕ್ಷಣಗಳು ನಿಮಗಿದೆ. ಹಾಗಾಗಿ ನೀವು ಈಗ ಇಟ್ಟ ಹೆಜ್ಜೆಯನ್ನ ಮುಂದಿಟ್ಟು, ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ. ಏನು, ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯವನ್ನ ಓಲೈಸ್ತಾ ಇದೆ. ವೋಟ್ ಬ್ಯಾಂಕ್ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ. ಈ ರಾಜ್ಯದಲ್ಲಿ ಪಬ್ಲಿಕ್ ಅಲ್ಲಿ ಯಾರಾದ್ರೂ ಕತ್ತಿ ಜಳಪಿಸ್ತಾರೆ ಅಂತಾದ್ರೆ, ಲವ್ ಜಿಹಾದ್ ಮಾಡ್ತಾರೆ ಅಂತಾದ್ರೆ, ಕೊಚ್ಚಿ ಅದನ್ನ ಬಿಸಾಡ್ತಾರೆ ಅಂತಾದ್ರೆ ಅದು ನಮ್ಮ ಸರ್ಕಾರ, ನಮ್ಮ ಆಡಳಿತ, ನಾವು ಏನ್ ಬೇಕಾದ್ರೂ ಮಾಡ್ತೇವೆ. ಪೊಲೀಸರು ಕಾಲರ್ ಹಿಡದೆ 2 ತಪರಾಕಿನೂ ಹಾಕಿದ್ದಾರೆ. ಇಂಥ ಒಂದು ಮನೋಭಾವ ಇದೆ. ನಾನು ಸಾಮೂಹಿಕವಾಗಿ ಇದನ್ನ ನೋಡ್ತಾ ಇದ್ದೇನೆ. ಜಾತಿ ಮತ ಗೋತ್ರ ಎಲ್ಲ ನೋಡಿ ಕೆಲಸ ಮಾಡುವಂಥವನಲ್ಲ. ಕಾನೂನು ಪ್ರಕಾರವಾಗಿ ನಾನು ಹೆಜ್ಜೆ ಇಡ್ತಾ ಇದ್ದೇನೆ ಅನ್ನೋದನ್ನು ಅವರು ಶ್ರುತಪಡಿಸಬೇಕು, ಸಾಬೀತುಪಡಿಸಬೇಕು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಅಭಿಯಾನದ ಭಾಗವಾಗಿ ನಮ್ಮ ಚಾನಲ್ ಬಹಳ ಅದ್ಭುತವಾದ ಕೆಲಸವನ್ನ ಮಾಡಿದೆ. ಅದರ ಅರ್ಥ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಂಪೂರ್ಣವಾದಂತ ಫಾಲೋವರ್ಸೋ ಅಥವಾ ಅವರ ಸಮರ್ಥಕರೋ ಅನ್ನುವ ಅರ್ಥ ಅಲ್ಲ. ಡಿ.ಕೆ. ಶಿವಕುಮಾರ್ಗೆ ಇರಬಹುದಾದಂತ ಒಂದು ವಿಷನ್ನು ಮತ್ತೆ ಇಡೀ ಸಮಾಜವನ್ನ ಜಾತಿ, ಧರ್ಮ, ಮತದ ಗಡಿಗಳನ್ನ ಮೀರಿ ಒಂದು ದೇಶಿಕ ಮತ್ತು ರಾಷ್ಟ್ರೀಯ ಮನೋಭಾವದಲ್ಲಿ ನೋಡುವಂತ ದೃಷ್ಟಿಕೋನ, ಅದಕ್ಕಿಂತ ಮುಖ್ಯವಾಗಿ ಸನಾತನ ಧರ್ಮದ ಬಗ್ಗೆ ಅವರಿಗಿರುವ ಒಲವು ಮತ್ತು ನಿಲುವು. ಹಾಗೇನೆ ಈ ಕರ್ನಾಟಕದಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಪ್ರಚಂಡವಾದಂಥ 136 ಸೀಟುಗಳ ಮೂಲಕ ಗೆಲುವು ತಂದದ್ರಲ್ಲಿ ಪ್ರಧಾನವಾದಂಥ ಕೆಲಸ ಮತ್ತು ಆ ದುಡಿಮೆ, ಶ್ರಮ ಅದು ನಿರ್ವಿವಾದವಾಗಿ ಡಿ.ಕೆ. ಶಿವಕುಮಾರ್ ಅವರ ಹೆಗಲಿಗೆ ನಾವು ಅರ್ಪಿಸಲೇಬೇಕು. ಆ ಕಾರಣಕ್ಕಾಗಿ ಅವರ ಭಾಷೆಯಲ್ಲಿ ಹೇಳಿದಿದ್ರೆ ಕೆಲಸ ಮಾಡಿದ್ದೇನೆ, ಕೂಲಿ ಕೊಡಬೇಕು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ಅವರ ಶ್ರಮದ ದ್ಯೋತಕ ಮತ್ತೆ ಅವರಿಗೆ ಸಲ್ಲಲೇಬೇಕಾದಂತ ಪ್ರತಿಫಲ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕದಲ್ಲಿ ಏನಾದರೂ ಬದಲಾವಣೆ ಆಗಿದೆಯೇ ಸಕಾರಾತ್ಮಕವಾಗಿ ಮತ್ತು ಇಡೀ ಸಮಾಜ ಗಮನಿಸುವ ಹಾಗೆ? ಯಾಕೆಂತಂದ್ರೆ ತಮಿಳುನಾಡಲ್ಲಿ ವಿಜಯ್ ಆಡಳಿತಕ್ಕೆ ಬಂದು ಎಷ್ಟು ದಿನಗಳಾಗಿದೆ ಅಂತ ನೀವು ಗಮನಿಸಿದ್ದೀರಿ. ಒಂದು ಅರ್ಥದಲ್ಲಿ ಡಿ.ಕೆ. ಶಿವಕುಮಾರ್, ವಿಜಯ್ ಮುಖ್ಯಮಂತ್ರಿಗಳಾಗಿ ಗದ್ದುಗೆಯನ್ನ ಸ್ವೀಕರಿಸಿದ ಒಂದು ಸಮಾನ ಸಮಯ ಅದು. ಆದರೆ ಭವಿಷ್ಯ ಏನಾಗತ್ತೆ ಅಂತ ಗೊತ್ತಿಲ್ಲ. ಸರ್ಕಾರ ಎಷ್ಟು ದಿನ ಇರುತ್ತೆ ಅಥವಾ ರಾಜಕೀಯದ ಈ ಸಾಂಪ್ರದಾಯಿಕ ರಾಜಕಾರಣಿಗಳು, ವೃತ್ತಿಪರ ರಾಜಕಾರಣಿಗಳು, ಸ್ಟಾಲಿನ್ ಗುಂಪು ಅದು ಯಾವ್ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ. ಮೊದಲು 46 ಜನ ಮೊನ್ನೆ MP-ಗಳನ್ನ ಕೆಲವು 100 ಕೋಟಿಗಳವರೆಗೆ, 40, 45, 50, 100 ಕೋಟಿಗಳವರೆಗೆ MLA-ಗಳಿಗೆ ನೀಡುವ ಮೂಲಕ ಅವರನ್ನ ಎತ್ತುವ ಕೆಲಸ ನಡೆದಿತ್ತು ಅನ್ನೋದು ಬಹಿರಂಗವಾಗಿದೆ. ಅದೇನೋ ಗುಟ್ಟಾಗಿ ಉಳಿದಿಲ್ಲ. ಆದರೆ ವಿಜಯ್ ಅಧಿಕಾರಕ್ಕೆ ಬಂದ ಕೇವಲ 10 ದಿನಗಳಲ್ಲಿ ಅವರು ಮಾಡಿದಂತ ಕೆಲಸ ಏನಿದೆಯಲ್ಲ, ಅದು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಜನರ ಗಮನವನ್ನ ಸೆಳೆದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅದು ಗಮನವನ್ನ ಸೆಳೀತಾ ಇದೆ. ಒಬ್ಬ ಅನನುಭವಿ ರಾಜಕಾರಣಿ, ಹೊಸಬ, ಅವರಿಗೆ ರಾಜಕಾರಣದ ಯಾವುದೇ ಬ್ಯಾಗೇಜ್ಗಳಿಲ್ಲ, ಯಾವ ಭಯವೂ ಇಲ್ಲ. ಹಾಗಾಗಿನೇ ಬಹುಶಃ ಇಷ್ಟು ಮುನ್ನುಗ್ಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ದೃಷ್ಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಅಂತ ಟ್ರಬಲ್ ಶೂಟರು, ಅನುಭವಿ, ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ MLA ಆಗಿ ಆರಿಸಿ ಬಂದವರು, ಅವರು ಇವತ್ತು ಕರ್ನಾಟಕದ ಒಂದು ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದಾಗ ಆದ ಬದಲಾವಣೆಗಳೇನು ಅಂತ ಗಮನಿಸಿದರೆ, ಸದ್ಯಕ್ಕೆ ನಮಗೆ ಇಡೀ ಜನಸಾಮಾನ್ಯರ ನೋವು ನುರಿಗಳಿಗೆ ಕಿವಿಯಾಗುವ, ಕಣ್ಣಾಗುವ, ಮಾತಾಗುವ ಪ್ರತಿ ಇಲಾಖೆಯನ್ನು ಕ್ರೋಢೀಕರಿಸಿ ಒಂದು ಏಕಗವಾಕ್ಷಿಯಲ್ಲಿ ಒಂದು ಸಮಸ್ಯೆಯನ್ನು ಪರಿಹರಿಸುವಂತ ಕೆಲಸಕ್ಕೆ ಅವರು ಪ್ರಜಾಸೇವೆ ಮಾಡ್ಲಿಕ್ಕೆ ಹೊರಟಿದ್ದಾರೆ.
ಅದು ಬಹಳ ಮುಖ್ಯವಾದಂತ ಒಂದು ಕೆಲಸ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಅವರ ಇಡೀ ಸಚಿವ ಸಂಪುಟದಲ್ಲಿ ಹೆಚ್ಚು ಕೆಲಸ ಮಾಡುವ ಮೂಲಕ ಸುದ್ದಿ ಮಾಡಿದ್ಯಾರು ಅಂತಂದ್ರೆ ಸುದ್ದಿವೀರರು ಇಬ್ಬರಿದ್ದಾರೆ. ಒಬ್ಬರು ಅವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸುದ್ದಿಯನ್ನ ಮಾಡ್ತಾ ಇದ್ದಾರೆ. ಅಲ್ ಜಜೀರಾದಂತ ಟಿವಿಯಿಂದ ಹಿಡಿದು ಇಲ್ಲಿಯ ನಮ್ಮ ಎಡಪಂಥೀಯ ಮನೋಧರ್ಮದ ಎಲ್ಲಾ ಟಿವಿಗಳಲ್ಲೂ ಅವರು ಮಾಸ್ಟರ್ ಪೀಸು. ಅದನ್ನ ನಾನು ಯಾರು ಅಂತ ಹೇಳಬೇಕಾಗಿಲ್ಲ, ಅದು ಪ್ರಿಯಾಂಕ ಖರ್ಗೆ. ಪ್ರಿಯಾಂಕ ಖರ್ಗೆ ಅವರು RSS, BJP, ಸನಾತನ, ರಾಮ ಕೃಷ್ಣ ಅದವರ ಒಂದು ರೀತಿಯ ಸ್ಥಾಯಿ ಭಾವ. ಅದು ಅದರ ಬಗ್ಗೆ ಪ್ರತಿಕ್ರಿಯಿಸದೇ ಇದ್ರೆ, ಅದರ ಬಗ್ಗೆ ಮಾತಾಡದೇ ಇದ್ರೆ ಅವರಿಗೆ ದಿನಗಳು ಕ್ಷಣಗಳು ಬಹುಶಃ ಜಾರುವುದಿಲ್ಲ ಅನ್ನುವ ಒಂದು ಆಪಾದನೆಯನ್ನ BJP ಅವರು ಮಾಡ್ತಾ ಇದ್ದಾರೆ, ಸನಾತನಿಗಳು ಮಾಡ್ತಾ ಇದ್ದಾರೆ, RSS ಅವರು ಮಾಡ್ತಾ ಇದ್ದಾರೆ. ಅದು ಸತ್ಯವೂ ಹೌದು. ಆದರೆ ಈ ರೀತಿಯ ವಿವಾದಾತ್ಮಕವಾಗಿ ಹೆಸರು ಮಾಡಿದ್ದನ್ನ ಬಿಟ್ರೆ ಅವರದೇ ಆದಂತ ಇಲಾಖೆಯಲ್ಲಿ ಅವರು ಮಾಡಿದಂತ ಕೆಲಸಗಳು, ರಿಫಾರ್ಮೇಶನ್ ಅಥವಾ ಇಡೀ ಜಡಗಟ್ಟಿದಂತ ಒಂದು ಗೃಹ ಇಲಾಖೆಯನ್ನ ಹೇಗೆ ಪುನಶ್ಚೇತನ ಮಾಡುವಂಥದ್ದು, ಸಾಮಾಜಿಕವಾಗಿ ಆಗ್ತಾ ಇರುವಂತಹ ಅಪರಾಧಗಳಿಗೆ, ಕೊಲೆ ಸುಲಿಗೆಗಳಿಗೆ, ಡ್ರಗ್ ಮಾಫಿಯಾಗಳಿಗೆ, ಡ್ರಗ್ ಫ್ಯಾಕ್ಟರಿಗಳಿಗೆ, ಪುಂಡು ಪೋಖರಿಗಳಿಗೆ ಅವರು ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಒಬ್ಬ ಪೊಲೀಸ್ ಆಫೀಸರು ಹೆಂಡತಿ ಹತ್ರ 50 ಲಕ್ಷ ತಗೊಮ್ಮ ಅಂತೇಳಿ ವರದಕ್ಷಿಣೆಯ ರೂಪದಲ್ಲೋ ಇನ್ನೊಂದೋ ತರಲಿಲ್ಲ ಅಂತ ಮಚ್ಚಿಡಿತಾನೆ, ಅವನೀಗ ಅರೆಸ್ಟ್ ಆಗಿದೆ. ಇನ್ನು ಕೋಟಿಗಳನ್ನ ಪೊಲೀಸ್ ಜೀಪಲ್ಲೇ ಹೋಗಿ ಅಧಿಕೃತವಾಗಿ ಲೂಟಿ ಹೊಡ್ಕೊಂಡ್ ಬರ್ತಾರೆ ಪೊಲೀಸರು. ಈ ತರ ಆಗಿದೆ. ಪೊಲೀಸರೇ ಕಳ್ಳರಾಗಿದ್ದಾರೆ, ಬೇಲಿಯೇ ಎದ್ದು ಹೊಲಮೀತಾ ಇದೆ. ಇವ್ಯಾವುದರ ಬಗ್ಗೆ ಗಮನ ಇಲ್ಲ. ಕಲಬುರ್ಗಿ 5.25 ದಶಕದಿಂದ ಅವರ ಆಳ್ವಿಕೆಯ ನೆಲ. ಅಲ್ಲಿರುವ ಸೆಂಟ್ರಲ್ ಜೈಲಿನ 3 ಜನ ಆರಾಮಾಗಿ 3 ದಿನ ಕಂಬಿಯನ್ನ ಕೊಯ್ದು ಗೋಡೆ ಹತ್ತಿ ಇಳಿದು ಚೆನ್ನಾಗಿ ಅವರು ಪರಾರಿ ಆಗ್ತಾರೆ ಅಂತ ಆದ್ರೆ ಅಲ್ಲಿಯ ದುರ್ಭಿಕ್ಷ ಯೋಗ, ಭ್ರಷ್ಟಾಚಾರ ಇತ್ಯಾದಿ ಇತ್ಯಾದಿ ಯಾವ ಮಟ್ಟದಲ್ಲಿ ಇರಬಹುದು. ಆದರೆ ನಮ್ಮ ಪ್ರೀತಿಯ ಪ್ರಿಯಾಂಕ ಖರ್ಗೆ ಅವರಿಗೆ ಅವರ ಇಲಾಖೆಯನ್ನೊಂದು ಬಿಟ್ಟು ಮೋದಿಯವರ ಬಗ್ಗೆ ಚಿಂತೆ, ವಿದೇಶಾಂಗ ನೀತಿಯ ಬಗ್ಗೆ ಚಿಂತೆ, ಆಮೇಲೆ ನಮ್ಮ ಇಂಧನದ ಬಗ್ಗೆ ಚಿಂತೆ. ಸೆಸ್ 30 ರೂಪಾಯಿ ಇದೆ ರಾಜ್ಯದ ಒಂದು ಖಾತೆ ಅಥವಾ ರಾಜ್ಯದ ಅಧಿಕಾರದಲ್ಲಿ, ಅದರಲ್ಲಿ 15 ರೂಪಾಯಿ ತೆಗೆದ್ರು ಜನಸಾಮಾನ್ಯರ ಒಂದು ಈ ಇಂಧನದ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬಹುದು. ಬಹಳ ಸುಲಭದ ಮಾತು. ಹಿಂದೆ ತಮಿಳುನಾಡು ಮಾಡಿದಾಗ ಅಧಿಕಾರಕ್ಕೆ ಬರುವ ಮೊದಲು ಸಿದ್ದರಾಮಯ್ಯನವರು ನಾನು ಇದೇ ಸಂದರ್ಭದಲ್ಲಿ ಇದ್ದರೆ ನಾನು 10-15 ರೂಪಾಯಿ ಮಾಡಿಬಿಡ್ತಾ ಇದ್ದೆ ಅಂತ ಹೇಳಿದ್ರ ದಾಖಲೆ ಇವತ್ತಿಗೂ ಇದೆ. ಅದರ ಬಗ್ಗೆ ಎಲ್ಲ ಮಾತಾಡೋದಿಲ್ಲ. ಮೋದಿ ಮೆಲೋಡಿ ವಿದೇಶ ಪ್ರವಾಸ 60 ದೇಶಗಳಿಗೆ 60 ಪ್ರಯಾಣವನ್ನು, 60 ದೇಶವೋ ಅಥವಾ ದೇಶಕ್ಕೆ ಹೋದಕ್ಕೆ ಮತ್ತೆ ಹೋಗಿದ್ದೋ, ಒಟ್ಟು 60 ಪ್ರಯಾಣ, ಅದಕ್ಕೆ ಎಷ್ಟು ಕೋಟಿ ಖರ್ಚಾಗಿದೆ ಇದೆಲ್ಲವನ್ನು ಲೆಕ್ಕ ಕೊಟ್ಟು ರಾಹುಲ್ ಗಾಂಧಿ ಅವ್ರಿಗೆ ಲೆಕ್ಕಕ್ಕೆ ಕೇಳಿದ್ದಾರೆ, ಕೊಟ್ಟಿಲ್ಲ. ಅದರ ಬಗ್ಗೆ ಎಲ್ಲ ಮಾತಿಲ್ಲ. ಹೀಗೆ ಈ ರೀತಿಯ ಒಂದು ಹಠಕಟ್ಟಿ RSS, BJP, ಸನಾತನ ಅಂತ ಹೇಳಿ ಪ್ರಶ್ನೆಗಳ ಸುರಿಮಳೆಯನ್ನೇ ಗರಿಯುವ ಪ್ರಿಯಾಂಕ ಖರ್ಗೆ ಒಂದು ಕಡೆ ಸುದ್ದಿಯಲ್ಲಿದ್ದರೆ, ಇನ್ನೊಂದು ಕಡೆ ಅತ್ಯಂತ ಚಾಣಾಕ್ಷ, ಅತ್ಯಂತ ಬುದ್ಧಿವಂತ ಅಪ್ಪನ ಒಂದು ಇಡೀ ಆಡಳಿತದ ಮಾದರಿಯೂ ಬೆನ್ನಿಗಿದೆ. ಕೃಷ್ಣೇ ಬೈರೇಗೌಡರು ಏನು ಹುಡುಗಾಟಿಗೆ ಕಾಂತಾನದಿಂದ ಬಂದಿಲ್ಲ. ಅವರ ತಂದೆಯವರ ರಾಜಕಾರಣದಲ್ಲಿ ಒಂದು ಅದರದೇ ಆದಂಥ ಒಂದು ಎರ ಇದೆ, ಯುಗ ಇದೆ, ಆಡಳಿತದ ಕ್ರಮ ಇದೆ. ಅವರು ಪಟೇಲ್ರ ಕಾಲದಲ್ಲಿ ಅಥವಾ ನಜೀರ್ ಸಾಬರ ಕಾಲದಿಂದಲೇ ಆ ಥರದ ಒಂದು ಹಿನ್ನೆಲೆಯಿಂದ ಬಂದಂಥ ಒಂದು ಆ ಕಾಲ ಏನಿತ್ತಲ್ಲ, ಅಲ್ಲಿ ಅಂಥ ಬಹಳಷ್ಟು ಜನ ರಾಜಕಾರಣಿಗಳನ್ನು ನಾವು ಕಾಣ್ತೇವೆ. MP ಪ್ರಕಾಶ್ರನ್ನ ನೆನಪು ಮಾಡ್ಕೊಳ್ಳೋದೇನೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಜೀವರಾಜ್ ಆಳ್ವರನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ವೀರೇಂದ್ರ ಪಾಟೀಲು, ಅರಸು, ಏನು ಕಡಿಮೆನ, ಹೆಗಡೇರು, ಯಾರ್ಯಾರು, ಅಂಥ ಒಂದು ಕಾಲವೇ ಇತ್ತು. ಇವತ್ತಿಗೂ ನೋಡಿ, ಇಂಥ ಒಂದು ಅಸೌಖ್ಯದಲ್ಲಿ ಜೀವನದ ಸಂಧ್ಯೆಯಲ್ಲೂ ಬಿಡದಿ ಬಗ್ಗೆ ಇರ್ಬೋದು, ರಾಜ್ಯದ ಬಗ್ಗೆ ಇರ್ಬೋದು, ರಾಷ್ಟ್ರದ ಬಗ್ಗೆ ಇರ್ಬೋದು, ನಿಂತ ಹೆಜ್ಜೆಯಲ್ಲಿ ಗುಡುಕ್ತಾರೆ ದೇವೇಗೌಡರು. ಅಲ್ಲಿಂದ ಬಂದವರವರು. ಆ ಥರದ ಒಂದು ರಾಜಕಾರಣದ ಪಳೆಯುಳಿಕೆಯೋ ಅಥವಾ ವರ್ತಮಾನದ ಮಿಂಚೋ ಅನ್ನುವ ರೀತಿಯಲ್ಲಿ ಕೃಷ್ಣೇ ಬೈರೇಗೌಡರು ಬಹಳ ಅದ್ಭುತ ಕೆಲಸ ಮಾಡ್ತಾರೆ. ವಿದೇಶದಲ್ಲಿ ಓದಿದ್ರು ಕೂಡ ಈ ದೇಶೀಯತೆ ಮತ್ತು ನಮ್ಮ ವರ್ತಮಾನದಲ್ಲಿ ಬೆಂಗಳೂರಿನ ಇಡೀ ಅಸ್ಮಿತೆಯನ್ನು ಉಳಿಸಬೇಕು ಅಂತಾದರೆ ಏನು ಮಾಡಬೇಕು? ಬರೀ ತಿರುಗಾಡುವುದಲ್ಲ, ನಗರಾಭಿವೃದ್ಧಿ ಸಚಿವ ಅಂತೇಳಿ ದುಡ್ಡು ಹೊಡೆಯುವುದಲ್ಲ, ಆಸ್ತಿ ಹೊಡೆಯುವುದಲ್ಲ, ಮುಂದಿನ ತಲೆಮಾರಿಗೊಂದು 2,000 ಕೋಟಿ ಮಾಡಿಡಬೇಕು ಅನ್ನುವ ಹೋರಾಟ ಅಲ್ಲ. ನನಗೆ ಸಿಕ್ಕ ಅಧಿಕಾರದಲ್ಲಿ ನಾನು ಇದ್ದಂಥ ಅಥವಾ ನಮ್ಮ ಇಡೀ ಜಗದ್ವಿಖ್ಯಾತಿಯ ಒಂದು ಏನು ಸಿಲಿಕಾನ್ ಸಿಟಿ ಅಂತಿದೆ, ಗ್ರೀನ್ ಸಿಟಿ ಅಂತಿದೆ, ಅದರ ಮೂಲ ಸ್ವಭಾವಕ್ಕೆ ಮತ್ತೆ ಬೆಂಗಳೂರನ್ನು ತರುವುದು ಹೇಗೆ? ಆ ಬಗ್ಗೆ ಯೋಚನೆ ಮಾಡಿದಂಥ ಏಕೈಕ ಸಚಿವ ಕೃಷ್ಣೇ ಬೈರೇಗೌಡರು. ಕೃಷ್ಣೇ ಬೈರೇಗೌಡರ ಕೃತುಶಕ್ತಿ, ಕಾರ್ಯವೈಖರಿ
ಮತ್ತು ಅವರು ತನ್ನ ಇಲಾಖೆಯಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳ ಮೂಲಕವೇ ಇವತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತಾ ಇದೆ. ನೋ ಡೌಟ್. ಇಡೀ ಸಚಿವ ಸಂಪುಟ 12-13 ಜನ ಏನೋ ಈಗ ಅವರು ಮೊದಲ ಇದರಲ್ಲಿ ನಾವು ಆಯ್ಕೆಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಎರಡನೇದು ಏನಾಗ್ತದೆ ಅಂತ ಗೊತ್ತಿಲ್ಲ. ಅದಿನ್ನು ವಿದೇಶದಿಂದ ಶ್ರೀಮಾನ್ ರಾಹುಲ್ ಗಾಂಧಿ ಅವರು ಬಂದು ಇಳಿದಿದ್ದಾರೆ. ಅವರಿಗೆ ಗೋವಾ ಮತ್ತು ಬೇರೆ ರಾಜ್ಯದ ಚಿಂತೆ ಇದೆ, ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. 17ರ ನಂತರ ಏನೋ ಬಲಾವ್ ಬರ್ತದೆ ಕರೀತಾರೆ ಅಂತ ಹೇಳಿ ಸುದ್ದಿಗಳು ಬರ್ತಾ ಇದೆ. ಅದು ಯಾವ ರೀತಿ ಯಾರ್ಯಾರು ಅಲ್ಲಿ ಆಯ್ಕೆ ಆಗ್ತಾರೋ ಅಥವಾ ಇದರ ಮಧ್ಯೆ ಈಗಂತೂ ಜಮೀರ್ ಅಹಮದ್ ಖಾನಂದು ದೊಡ್ಡ ಕೇಸ್ ಆಗಿ ಅವರಂತೂ ಹಿನ್ನೆಲೆಗೆ ನೇಪಥ್ಯಕ್ಕೆ ಸರದ ಆಗಿದೆ. ಇನ್ನು ಬೇರೆ ಬೇರೆಯವರೆಲ್ಲರೂ ಅರ್ಜಿ ಗುಜರಾಯಿಸ್ಕೊಂಡು ಕೂತಿದ್ದಾರೆ. ಅವರಿಗೆ ಯಾರ್ಯಾರಿಗೆ ಅವಕಾಶ ಸಿಗುತ್ತೋ, ಅವಕಾಶ ಸಿಗದೇ ಇದ್ದಾಗ ಅದು ಬಾಂಬ್ ಬೀಳುತ್ತೋ ಅಟಮ್ ಬಾಂಬ್ ಬೀಳುತ್ತೋ ಗೊತ್ತಿಲ್ಲ, ಅಂತ ಒಂದು ಸಾಧ್ಯತೆಯೂ ಇದೆ. ಆದರೆ ಈ ಮೊದಲ ಹಂತದಲ್ಲಿ ಸಚಿವ ಸಂಪುಟ ಅಂತೇನಿದೆ, ಉಳಿದವರು ಏನು ಕೆಲಸ ಮಾಡ್ತಾರೆ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಈ ನಮ್ಮ ಕೃಷ್ಣ ಬೈರೇಗೌಡರು ಕೇವಲ ಪ್ರಚಾರಕ್ಕೆ ಭೈರತಿ ಸುರೇಶ್ವರವರ ಹಾಗೆ 100 ರೂಪಾಯಿ ಕೊಟ್ಟು 6 ರೂಪಾಯಿ ಚಿಲ್ಲರೆ ಕೊಟ್ಟಿಲ್ಲ ಅಂಥೇಳಿ ಚಿಲ್ಲರೆ ರಾಜಕೀಯ ಮಾಡಿದ್ರಲ್ಲ, ಸಸ್ಪೆಂಡ್ ಮಾಡುವ ಮೂಲಕ, ಒಬ್ಬ ಬಡಪಾಯಿಯ ಹೊಟ್ಟೆಗೊಡೆಯುವ ಮೂಲಕ. ಇವತ್ತಿನ ಕಾಲದಲ್ಲಿ ನಾವು ಯಾವುದರಲ್ಲಿ ಪೇಮೆಂಟ್ ಮಾಡ್ತೇವೆ? ಸತ್ಯವು ನಾನು ಊರಿಗೆ ಹೋದಾಗ ನನ್ನ ಹೆಂಡತಿ ಹತ್ರ ಬಯಸ್ಕೊಳ್ಳೋದಿದ್ರೆ ಒಂದೇ ಕಾರಣದ, ಏನು, ಅಲ್ಲಿ ಯಾರೋ ಬರ್ತಾರೆ 100 ರೂಪಾಯಿ ಕೊಡಬೇಕು, ಇನ್ಯಾರೋ ಬರ್ತಾರೆ 1000 ರೂಪಾಯಿ ಕೊಡಬೇಕು, ದುಡ್ಡು ಕೊಡಿ ಅಂತಂದರೆ ಮೊಬೈಲ್ ಹಿಡ್ಕೊಂಡು ಹೋಗ್ತೇನೆ ನಾನು. ಆ ಕಾರಣಕ್ಕಾಗಿ ಬಯಸ್ಕೋಬೇಕು. ಅಂದರೆ ನಾವಿವತ್ತು ಪೇಮೆಂಟ್ ಮೋಡ್ ಎಷ್ಟು ಬದಲಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಇಂಥ ಕಾಲದಲ್ಲಿ 100 ರೂಪಾಯಿ ಕೊಟ್ಟು 6 ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳಿ ಇದೊಂದು ಪ್ರಚಾರಕ್ಕಾಗಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾನೂ ಒಂದು ಹೆಸರು ಮಾಡಿಬಿಡ್ಬೇಕು ಅಂತ ಹೇಳಿ ಇದನ್ನು ಮಾಡಿದ್ದಿದೆಯಲ್ಲ, ಅದು ನಿಜವಾಗಿಯೂ ಹೆಸರು ಮಾಡುವ ವಿಧಾನ ಅಲ್ಲ ಅನ್ನೋದನ್ನು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಪ್ರತಿಯೊಬ್ಬ ಸಚಿವರಿಗೂ ಸಚಿವ ಸಹೋದ್ಯೋಗಿಗಳಿಗೂ ಕೃಷ್ಣ ಬೈರೇಗೌಡರು ಪಾಠ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ನೋಡ್ರಪ್ಪ, ಕೆಲಸ ಮಾಡೋದು ಅಂದ್ರೆ ಹೀಗೆ. ಪಾದಾಚಾರಿಗಳ ಸಮಸ್ಯೆ ಇಡೀ ಬೆಂಗಳೂರಿನ ಒಂದು ದೊಡ್ಡ ರೋಗ ಮತ್ತು ಶಾಪ ಆಗಿತ್ತದು. ಪಾದಾಚಾರಿಗಳು ನಡಿಲಿಕ್ಕೆ ಸಾಧ್ಯವೇ ಇಲ್ಲ, ಪಾದ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು, ಯಾರೋ ಒಬ್ಬ ಇಲ್ಲಿ ಬಂದು ಹೊಡೆತಾನೆ ಅಥವಾ ಇನ್ನೊಂದಾಗತ್ತೆ, ಆಕ್ಸಿಡೆಂಟ್ ಆಗತ್ತೆ, ಏನ್ ಬೇಕಾದ್ರೂ ಆಗ್ತಾ ಇತ್ತು. ಬಂದವರು ಪ್ರಥಮವಾಗಿ ಮಾಡಿದ ಕೆಲಸ ಪಾದಾಚಾರಿಗಳಿಗೆ ಅಂತಲೇ ಮೀಸಲಾಗಿದ್ದಂತ ಫುಟ್ಪಾತ್ ಅನ್ನ ತೆರವುಗೊಳಿಸಿದ ಕಾರ್ಯಕ್ರಮ ಏನು ಈಗ ಆಗಿದೆಯಲ್ಲ, 500 ಕಿಲೋಮೀಟರ್ 12-13 ದಿನದಲ್ಲಿ ಇನ್ನೂ ಅದು ಮುಂದುವರೆದಿದೆ. 2000 ಚಿಲ್ಲರೆ ಕಿಲೋಮೀಟರ್ ಇಡೀ ಬೆಂಗಳೂರಿನ GB-ಯಲ್ಲಿ ಇದೆ ಫುಟ್ಪಾತ್. ಅದರಲ್ಲಿ ಈಗ 500 ಕಿಲೋಮೀಟರ್ ತೆರವುಗೊಂಡಿದೆ. ಅದರ ನಂತರ ಈಗ ಅನಾಥ ವಾಹನಗಳನ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ಆಮೇಲೆ ಈಗ ಕ್ಲೀನ್ ಬೆಂಗಳೂರು, ಸ್ವಚ್ಛ ಬೆಂಗಳೂರು 1 ತಿಂಗಳ ಅಭಿಯಾನ. ಕಂಡಲ್ಲಿ ಮಣ್ಣು ಹಾಕೋದು, ಕಂಡಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳು, ಭಗ್ನಾವಶೇಷಗಳು, ಮಣ್ಣಿನ ಗುಡ್ಡೆಗಳು, ಈ ಇಡೀ ಕಟ್ಟಡವನ್ನು ಒಡೆದು ಅಲ್ಲಿ ತೆಗೆದುಕೊಂಡು ಹೋಗಿ ರೋಡ್ ಬದಿಗೋ ಇನ್ನೊಂದು ಬದಿಗೋ ರಾಶಿ ಹಾಕೋದು, ಇವನ್ನೆಲ್ಲ ತೆರವುಗೊಳಿಸ್ಲಿಕ್ಕೆ ಹೊರಟಿದೆ. ಅಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥದ್ದು 72ರಲ್ಲಿ ಬಂದ ಕಾನೂನು, 50 ವರ್ಷ ಇವರ ಮ್ಯಾನಿಫೆಸ್ಟೋದಲ್ಲೇ ಇತ್ತದು. ನಾವು ಅದನ್ನ ರಿವೈಸ್ ಮಾಡ್ತೇವೆ. ಯಾಕಂದ್ರೆ ಸೊಸೈಟಿ ಆಕ್ಟ್ ಒಂದು, 72 ಆಕ್ಟ್ ಒಂದು. ಈ ಇವರು ಏನು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಲ್ಲೂ ರಿಜಿಸ್ಟರ್ ಮಾಡುತ್ತದೆ, ಇಲ್ಲೂ ರಿಜಿಸ್ಟರ್ ಮಾಡುತ್ತೆ. ಅದರಲ್ಲಿ ಮಧ್ಯದಲ್ಲಿ ಕಾನ್ಫ್ಲಿಕ್ಟು. ಇವನ್ನೆಲ್ಲ ಇಟ್ಟುಕೊಂಡು ಅವರು ಇಡೀ ಬೆಂಗಳೂರನ್ನ ಸುಂದರವಾಗಿ ಕಟ್ಲಿಕ್ಕೆ ಹೊರಟಿದ್ದಾರೆ. ಅದು ಅತ್ಯಂತ ಅಭಿನಂದನಾರ್ಹವಾದದ್ದು. ಕೃಷ್ಣ ಬೈರೇಗೌಡರು ಕಂದಾಯ ಮಂತ್ರಿ ಆಗಿದ್ದಾಗಲೂ ಚರಿತ್ರಾರ್ಹವಾದ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವ್ರು ಕೇಳಿದ್ರು, ನನಗೆ ಕಂದಾಯ ಇಲಾಖೆನೇ ಕೊಡಿ, ನಿಮ್ಮ ಬೆಂಗಳೂರು ನಗರಾಭಿವೃದ್ಧಿ ಬೇಡ, ನಗರಾಭಿವೃದ್ಧಿ ಕೊಡ್ತೀರಿ ಅಂತಾದ್ರೆ ಸಮಗ್ರವಾಗಿ ಕೊಡಿ. ಸಮಗ್ರವಾಗಿ ಕೊಡಿ ಅಂತಂದ್ರೆ ಏನು? ಬಿಡಿಎ ಎಲ್ಲ ಇಟ್ಕೊಂಡು ದುಡ್ಡು ಮಾಡ್ಲಿಕ್ಕೆ ಕೊಟ್ಟದ್ದಲ್ಲ ಕೃಷ್ಣೇಗೌಡರು, ನೆನ್ಪಿಡಿ. ಸಮಗ್ರ ಬೆಂಗಳೂರನ್ನ ಸಮಗ್ರ ಅಭಿವೃದ್ಧಿ ಮಾಡಬಹುದು. ಒಂದಿಷ್ಟು ಡಿ ಕೆ ಶಿವಕುಮಾರ್ ಹತ್ರ ಒಂದಿಷ್ಟು ನನಗೆ ಈ ಚೌಚೌ ಬಾತ್ ಬೇಡ ಅಂತ ಅವ್ರು ಹೇಳಿದ್ದು. ಅದನ್ನ ನಾವು ಬಹಳ ಮಾಧ್ಯಮಗಳು ವಿಶ್ಲೇಷಣಕಾರರು ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ, ಅದು ಪ್ರಶ್ನೆ ಬೇರೆ. ಆದರೆ ಈಗ ಅವರು ಈ ರೀತಿಯ ಕೆಲಸದ ಜೊತೆಗೆ ರಾಜ ಕಾಲುವೆಯ ಮೇಲಿನ ಅನಧಿಕೃತ ಕಟ್ಟಡಗಳನ್ನ ತೆರವು ಮಾಡಲಿಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಈ ಕಾರಣಕ್ಕಾಗಿ ನಾನು ಮಾತಾಡ್ತೇನೆ. ಕೃಷ್ಣ ಬೈರೇಗೌಡ್ರೆ, ರಾಜ ಕಾಲುವೆಯ ಅನಧಿಕೃತ ಅಥವಾ ಎನ್ಕ್ರೋಚ್ಮೆಂಟ್ ಅನ್ನೋ ಕಟ್ಟಡವನ್ನು ತೆರವುಗೊಳಿಸ್ಲಿಕ್ಕೆ ಸುಮಾರು ಜನ ಹೊರಟಿದ್ದಾರೆ. ಅದರನ್ನ ಅವರೇ ಕೊನೆಗೆ ದುಡ್ಡು ಮಾಡುವ ದಂಧೆಗೆ ಬಳಸ್ಕೊಂಡದ್ದನ್ನ ನಾವು ನೋಡಿದ್ದೇವೆ, ದಾಖಲೆಗಳಿದೆ. ಇದೇ ರಾಜರಾಜೇಶ್ವರಿ ನಗರದಲ್ಲಿ ದರ್ಶನಂದ್ ಯಾಕೆ ಮುಟ್ಲಿಲ್ಲ, KELದ್ ಯಾಕೆ ಮುಟ್ಲಿಲ್ಲ? ದೊಡ್ಡವರದನ್ನ ಮುಟ್ಟದೇನೆ ಬಡಪಾಯಿಗಳದ್ದೆಲ್ಲ ಉದುರಿಸಾಕಿ ಅವರ ಇಡೀ ಜೀವನವನ್ನ ನರಕ ಮಾಡ್ಬಿಟ್ರಲ್ರಿ.
ಇದು ಆಗಿದೆ ಹಿಂದೆ. ರಾಜ ಕಾಲುವೆಯ ಒತ್ತುವರಿ ಅಂತ ಬಂದಾಗ ಶ್ರೀಮಂತರದು, ದುಡ್ಡಿದ್ದವ್ರದು, ಕೈ ಬಾಯಿ ಉದ್ದ ಇದ್ದವ್ರದು, ಅವ್ರದ್ದೆಲ್ಲವೂ ಸುರಕ್ಷಿತವಾಗಿದೆ. ಒಂದೇ ಒಂದು ಉದಾಹರಣೆ, ರಾಜರಾಜೇಶ್ವರಿ ನಗರದ್ದು ದರ್ಶನ್ ಮನೆ ರಾಜಕಾಲುವೆಯ ಒತ್ತುವರಿ, KEL ಆಸ್ಪತ್ರೆ ಒತ್ತುವರಿ. ಅದನ್ನ ಏನ್ ನೋಟಿಸ್ ಅಂಟಿಸಾಯ್ತು, ಏನ್ ಇದಾಯ್ತು, ಎಲ್ಲ ಮುಗ್ದೇ ಬಿಡ್ತು, ಎಲ್ಲ ಬುಲ್ಡೋಜರ್ ಹಾಕ್ತಾರೆ ಅಂತ ಆಯ್ತು. ಹಾಕಿಲ್ಲ. ಬಡವರ ತಲೆ ಮೇಲೆ ಬುಲ್ಡೋಜರ್ ಹಾಕ್ಬೇಕು. ಹಾಕುದಿದ್ರೆ ಸಮಾನವಾಗಿ ಹಾಕಿ, ಏನು ತೊಂದರೆ ಇಲ್ಲ. ಅನಧಿಕೃತವಾಗಿ ಕಟ್ಟಡ ಕಟ್ಟಿದ್ದಾರೆ, ಒತ್ತುವರಿ ಮಾಡ್ಕೊಳ್ತಾರೆ ಅಂತಾದ್ರೆ ಅವರು ಸರ್ಕಾರದ ಕಾನೂನಿನ ಪ್ರಕಾರ ಸಾಂವಿಧಾನಿಕವಾಗಿ ಅವರ ಮೇಲೆ ಏನು ಕ್ರಮ ಆಗಬೇಕು ಅದು ಆಗತಕ್ಕದ್ದು, ಅದರ ಅನುಭವಿಸಬೇಕು, ಏನು ಮಾಡುವಾಗಿಲ್ಲ. ಯಾಕೆಂತಂದ್ರೆ ನಾವು ಅದಕ್ಕೆ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಅದನ್ನ ಮಾಡುವಾಗ ನೋಡ್ಬೇಕು. ನೀವು ಪ್ರಾಮಾಣಿಕರಿದ್ದೀರಿ, ದಕ್ಷರಿದ್ದೀರಿ, ಜನಪ್ರಿಯರಿದ್ದೀರಿ ಮತ್ತು ನಿಮ್ಮ ಕೈ ಬಾಯಿ ಶುದ್ಧವಾಗಿದೆ. ಹಾಗಾಗಿ ನೀವು ರಾಜಕಾಲುವೆಯ ಒತ್ತುವರಿಯನ್ನ ತೆರವುಗೊಳಿಸ್ಲಿಕ್ಕೆ ಹೊರಟಿದ್ದೀರಿ ಅಂತಾದ್ರೆ ನಿಜವಾಗಿಯೂ ರಾಜಕಾಲುವೆ ಶುದ್ಧ ಆಗತ್ತೆ ಅಂತ ನಾನು ನಂಬಿದ್ದೆ. ಆದ್ರೆ ನೀವು ಕೊನೆಗೆ ಹಿರಿಯಕ್ಕನ ಚಾಳಿ ಮನಮಂದಿಗೆ ಅಂತ ಹೇಳಿ ನಿಮಗೂ ಅದೇ ಚಾಳಿ ಅಡ್ತದೆ ಅಂತ ಆದ್ರೆ ಅದು ನಿಮಗೆ ಕೊರಳಿಗೂ ಬರುತ್ತೆ. ಇನ್ನೊಂದು, ನೀವು ಈಗ ಪಾದಾಚಾರಿಗಳ ಈ ಮಾರ್ಗವನ್ನ, ಫುಟ್ಪಾತ್ ಅನ್ನ ತೆರವುಗೊಳಿಸಿದ್ರಿ. ಆದ್ರೆ ನೀವು ರಾಜರಾಜೇಶ್ವರಿ ನಗರದಲ್ಲೋ, ರಾಜಾಜಿನಗರದಲ್ಲೋ, ವಿಜಯನಗರದಲ್ಲೋ ಸುಸೂತ್ರವಾಗಿ ಮಾಡ್ಬಿಟ್ರಿ. ಆದ್ರೆ ನಿಮ್ ಬ್ರದರ್ಸ್ಗಳು, ದೇ ಆರ್ ಅವರ್ ಬ್ರದರ್ಸ್. ನಿಮ್ಮ ಸರ್ಕಾರದ ಆತ್ಮ, ನಿಮ್ಮ ಸರ್ಕಾರದ ಬಲ, ನಿಮ್ಮ ಸರ್ಕಾರದ ನೆಲೆ ಇವೆಲ್ಲ ಇದೆಯಲ್ಲ ಶಿವಾಜಿನಗರದಲ್ಲಿ ಅಂತ ಸುಮಾರಿದೆ. ಆದ್ರೆ ಶಿವಾಜಿನಗರ ಅದೊಂದು ಹಿರಿಯಣ್ಣನ ಸ್ಥಾನದಲ್ಲಿ ಇದೆ ಬೆಂಗಳೂರಲ್ಲಿ. ಅದನ್ನ ತೆರವುಗೊಳಿಸಿ. ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಕೃಷ್ಣ ಬೈರೇಗೌಡ್ರೆ ತಾಕತ್ತಿದ್ರೆ ಶಿವಾಜಿನಗರ ಮುಟ್ಟಿ. ನಾವು ಆ ಲೆವೆಲ್ಗೆ ಹೋಗುದಿಲ್ಲ. ನಾವು ನಿಮಗೆ ತಾಕತ್ತಿದೆ, ನಿಮ್ಗೆ ಆತ್ಮಸ್ಥೈರ್ಯ ಇದೆ. ಯಾಕೆಂತಂದ್ರೆ ನೀವು ಭ್ರಷ್ಟರಲ್ಲ. ನೀವು ಹಾಕುವ ಶರ್ಟು ಮತ್ತು ಚಪ್ಪಲಿ ಅಷ್ಟೇ ಸರಳವಾಗಿದ್ದೀರಿ. ನಮ್ ಕಣ್ಮುಂದೆ ತುಂಬಾ ಜನ ಇದ್ದಾರೆ, ಕುರ್ಚಿಲ್ ಗಡ್ಡೆ ಬಿಟ್ಕೊಳ್ತಾರೆ, ಅದೇ ನಿಮ್ಮ ಹಾಗೆನೆ ಶರ್ಟ್ ಹಾಕ್ತಾರೆ, ಸರಳವಾಗಿರ್ತಾರೆ. ಆದ್ರೆ ಆಸ್ತಿ ಪಾಸ್ತಿ, ಮನೆ, ದುಡ್ಡು ಅಂತಂದ್ರೆ ಅವ್ರ ಮಕ್ಕಳ ಮದುವೆಯನ್ನ ಎಲ್ಲಿ ಮಾಡ್ತಾರೆ ಅಂತ, ಅದಕ್ಕೆ ಎಷ್ಟು ಖರ್ಚು ಮಾಡ್ತಾರೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಸರಳತೆ ಕೇವಲ ಗಡ್ಡ ಮತ್ತು ಶರ್ಟು ಚಪ್ಪಲಿ ಅಷ್ಟೇ, ಇದನ್ನು ನೋಡಿದ್ದೇವೆ. ಆದ್ರೆ ನೀವು ಹಾಗಲ್ಲ. ಹಾಗಾಗಿ ಪಾದಾಚಾರಿಗಳ ಮಾರ್ಗವನ್ನ ತೆರವುಗೊಳಿಸುವ ಮೂಲಕ ನಿಮ್ಮ ಒಂದು ಕಾರ್ಯವೈಖರಿಯನ್ನ, ಪ್ರಾಮಾಣಿಕತೆಯನ್ನ, ಬೆಂಗಳೂರು ನಗರದ ಬಗ್ಗೆ ಇರುವ ನಿಮ್ಮ ಕಟ್ಟುನಿಟ್ಟಿನ ಒಂದು ಆಡಳಿತವನ್ನ, ಪ್ರೀತಿಯನ್ನ ನಾವು ಎಲ್ಲರೂ ನೋಡಿದ್ದೇವೆ. ನಿಮ್ಮ ಹಿಂದೆ ಇಡೀ ಜನಬಲ ನಿಂತಿದೆ. ಭವಿಷ್ಯದಲ್ಲಿ ನೀವು ನಿಶ್ಚಿತವಾಗಿಯೂ ಮುಖ್ಯಮಂತ್ರಿಯ ಕ್ಯಾಂಡಿಡೇಟ್, ಮುಖ್ಯಮಂತ್ರಿ ಆಗುವ ಎಲ್ಲ ಲಕ್ಷಣಗಳು ನಿಮಗಿದೆ. ಹಾಗಾಗಿ ನೀವು ಈಗ ಇಟ್ಟ ಹೆಜ್ಜೆಯನ್ನ ಮುಂದಿಟ್ಟು, ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ನೀವು ನರಕಕ್ಕೆ ಹಿಂದೆ ಇಡಬಾರದು ಅನ್ನುವ ಕಾರಣ ಸರಿಯಾಗಿದ್ರೆ ನೀವು ಶಿವಾಜಿನಗರವನ್ನ ಮೊದಲು ಮಾಡಬೇಕಿತ್ತು. ಇದು ನಿಮ್ಮ ನೈತಿಕ ಜವಾಬ್ದಾರಿ. ಇಡೀ ಸಮಾಜ ಭಾವಿಸಿದೆ, ಇಡೀ ರಾಜ್ಯ ಭಾವಿಸಿದೆ. ಏನು, ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯವನ್ನ ಓಲೈಸ್ತಾ ಇದೆ. ವೋಟ್ ಬ್ಯಾಂಕ್ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ. ಈ ರಾಜ್ಯದಲ್ಲಿ ಪಬ್ಲಿಕ್ ಅಲ್ಲಿ ಯಾರಾದ್ರೂ ಕತ್ತಿ ಜಳಪಿಸ್ತಾರೆ ಅಂತಾದ್ರೆ, ಲವ್ ಜಿಹಾದ್ ಮಾಡ್ತಾರೆ ಅಂತಾದ್ರೆ, ಕೊಚ್ಚಿ ಅದನ್ನ ಬಿಸಾಡ್ತಾರೆ ಅಂತಾದ್ರೆ ಅದು ನಮ್ಮ ಸರ್ಕಾರ, ನಮ್ಮ ಆಡಳಿತ, ನಾವ್ ಏನ್ ಬೇಕಾದ್ರೂ ಮಾಡ್ತೇವೆ. ಪೊಲೀಸರ ಕಾಲರ್ ಹಿಡದೆ 2 ತಪರಾಕಿನೂ ಹಾಕ್ತೇವೆ, ಹಾಕಿದ್ದಾರೆ. ಇಂತಹ ಒಂದು ಮನೋಭಾವ ಇದೆ. ಹಾಗಾಗಿ ನೀವು ಇಡೀ ನಿಮ್ಮ ಕಾರ್ಯವೈಖರಿ ಅತ್ಯಂತ ಪ್ರಾಮಾಣಿಕವಾಗಿದೆ, ಸಮಷ್ಟಿ ಹಿತದಿಂದ ಕೂಡಿದೆ, ಸಾಮುದಾಯಿಕವಾಗಿದೆ. ಮತ್ತು ಪಾದಾಚಾರಿಗಳ ಮಾರ್ಗ ಅಂತ ಬಂದ್ರೆ ಅಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಅಲ್ಲಿ ರಾಮ, ಕೃಷ್ಣ, ಅಲ್ಲ, ಏಸು ಇದ್ಯಾವುದೂ ಬರುವುದಿಲ್ಲ. ಸ್ವಚ್ಛತೆ, ಕ್ಲೀನಿಂಗು ಮತ್ತು ಕಾನೂನು, ಸಾಂವಿಧಾನಿಕವಾದ ನಡೆ, ಈ ರೀತಿಯ ವ್ಯಾಖ್ಯಾನಕ್ಕೆ ಇವತ್ತು ನಿಮ್ಮ ಕೆಲಸ ಬಹುತೇಕವಾಗಿ ಆಹಾರವಾಗಿದೆ ಮತ್ತು ಅದಕ್ಕೆ ವಿಶ್ಲೇಷಣೆಗೆ ಒಂದು ಒಳಗಾಗಿದೆ. ಆದರೆ ಒಂದೇ ಒಂದು ಕಪ್ಪು ಚುಕ್ಕೆ ಅಂತಂದ್ರೆ, ನೀವು ಇಲ್ಲಿಯವರೆಗೂ ನೀವು ಶಿವಾಜಿನಗರವನ್ನ ಮುಟ್ಟಿಲ್ಲ. ಶಿವಾಜಿನಗರವನ್ನ ಮುಟ್ಟಿ, ಶಿವಾಜಿನಗರವನ್ನ ಕ್ಲೀನ್ ಮಾಡಿ, ಫುಟ್ಪಾತ್ ಅನ್ನ ತೆರವು ಮಾಡಿ, ಶಿವಾಜಿನಗರಕ್ಕೆ ಒಂದು ಬೆಳಗ್ಗೆ ಒಂದು ವಾಕಿಂಗ್ ಹೋದಂಗೆ ನಿಮ್ಮ ಪಡೆಯನ್ನ ಕರ್ಕೊಂಡೋಗಿ ಒಂದ್ಸರಿ ನೋಡ್ಕೊಬನ್ನಿ. ಫುಟ್ಪಾತ್ ಇದೆಯಾ ಅಂತ ನೋಡ್ಕೊಂಡು. ಫಸ್ಟ್ ರೋಡೇ ಇಲ್ಲ ಅಲ್ಲಿ. ನೀವು ಪೀಕ್ ಅವರ್ಸ್ ಅಲ್ಲಿ ಹೋದ್ರೆ ನಡೆದು ಓಡ್ಲಿಕ್ಕಾಗುದಿಲ್ಲ. ಹೆಣ್ಮಕ್ಳು ಹೋದ್ರು ಗೋವಿಂದ. ಇಂಥ ಒಂದು ಪರಿಸ್ಥಿತಿ ಇದೆ, ಉಸಿರು ಕಟ್ಟುವ ವಾತಾವರಣ. ಹಾಗಾಗಿ ಕೃಷ್ಣ ಬೈರೇಗೌಡ್ರೆ, ನಾನು ಮತ್ತು ನನ್ನಂಥವರ, ಈ ದೇಶದ, ಈ ನಾಡಿನ ಪ್ರಜೆಗಳ ಒಂದು ಪ್ರಾಮಾಣಿಕ ಒತ್ತಾಯ, ಹಕ್ಕೊತ್ತಾಯ ಏನು ಅಂತಂದ್ರೆ, ಬೇರೆ ಎಲ್ಲ ಕಡೆ ನೀವು ಮಾಡ್ತೀರಿ, ಆದರೆ ಈ ಶಿವಾಜಿನಗರದಲ್ಲಿ ಮೊದಲು ಮಾಡಿ. ಆವಾಗ ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ದಕ್ಷತೆ, ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ
ಮಾಡುವವರು ಕೃಷ್ಣ ಬೈರೇಗೌಡರು ಅಲ್ಲ. ಅವರ ಒಂದು ಆಡಳಿತದಲ್ಲಿ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಒಪ್ಪುತ್ತೇವೆ. ಸಮಾಜದಲ್ಲಿ ನಿಮ್ಮ ಬಗ್ಗೆ ಇರುವ ಇಂಥ ಒಂದು ಪ್ರಶ್ನೆಗಳಿಗೆ ನೀವು ಆದಷ್ಟು ಬೇಗ ತೀವ್ರವಾಗಿ ಅದಕ್ಕೆ ಉತ್ತರ ಕೊಡ್ತೀರಿ ಮತ್ತು ಶಿವಾಜಿನಗರದ ಫುಟ್ಪಾತನ್ನು ನೀವು ಕ್ಲೀನ್ ಮಾಡುವ ದಿನಗಳಿಗಾಗಿ ನಾವು ಕಾಯ್ತಾ ಇದ್ದೇವೆ. ವೀಕ್ಷಕರೇ, ಇಲ್ಲಿಯವರೆಗೆ ನನ್ನ ಮಾತು, ಕೃಷ್ಣ ಬೈರೇಗೌಡರ ಕೆಲಸ ಮತ್ತು ಶಿವಾಜಿನಗರವನ್ನು ಅವರು ಮುಟ್ಟುವ ಮೂಲಕ ನಾನು ಸಾಮೂಹಿಕವಾಗಿ ಇದನ್ನು ನೋಡ್ತಾ ಇದ್ದೇನೆ. ಜಾತಿ ಮತ ಗೋತ್ರ ಎಲ್ಲ ನೋಡಿ ಕೆಲಸ ಮಾಡುವಂಥವನಲ್ಲ. ಕಾನೂನು ಪ್ರಕಾರವಾಗಿ ನಾನು ಹೆಜ್ಜೆ ಇಡ್ತಾ ಇದ್ದೇನೆ ಅನ್ನೋದನ್ನು ಅವರು ಶ್ರುತಪಡಿಸಬೇಕು, ಸಾಬೀತುಪಡಿಸಬೇಕು. ಅದನ್ನು ಸಮಾಜಕ್ಕೆ ಸಂದೇಶವಾಗಿ ಕೊಡಬೇಕು ಅಂತ ನಾನೇನು ಮಾತಾಡಿದ್ದೇನೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಪ್ರಾಮಾಣಿಕವಾದ ಪ್ರತಿಕ್ರಿಯೆಗೆ ಕಾಯ್ತಾ ಇದ್ದೇನೆ. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಒತ್ತಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ನೆರವಾಗಿ. ನಮಸ್ತೆ.